ಇವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದು ಇಲ್ಲಿಂದ ಈಗಷ್ಟೇ ಕಾರ್ ತಗೊಂಡು ಸ್ಟಾರ್ಟ್ ಆಗಿದ್ದೀನಿ. ಸೊಳ್ಳೆ ಇಲ್ಲಿಂದ ಬಂತು. ನಾವು ಮೂವರು ಹೋಗ್ತಾ ಇದೀವಿ. ನಾನು, ಇವನ್ ನಮ್ಮ ಫ್ರೆಂಡ್ ಜೈಸೂರ್ಯ ಅಂತ. ಹಾಯ್. ಇವ್ನ್ ನೋಡೇ ಇರ್ತೀರಾ. ಕೋಲ್ಡ್ ಕಾಫಿ ಕುಡಿತಿಲ್ಲ ಕುಡಿಯಲ್ದೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಈಗಷ್ಟೇ ಅರುಣಾಚಲಂ ರೀಚ್ ಆದ್ವಿ ಟೆಂಪಲ್ ಹತ್ರ. ಓಂ ಅರುಣಾಚಲ ಶಿವ. ಓಂ ನಮಃ ಶಿವಾಯ. ಓಂ ಅರುణాచల శివ. ఆసమ్ ఇట్స్ ఆసమ్. చాయ్ మీద మనసులో ఆయో ఫుల్ అయ్యో చాయ్. ಅಬ್ಬಬ್ಬಬ್ಬ ಲ್ಯಾಟ್ರಿ ಮೀಲ್ಸ್ ಬಂದಿದೆ ಆಲ್ರೆಡಿ, ಇನ್ನ ರೈಸ್ ಬಂದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ಇಷ್ಟು ದಿನ ವಿಡಿಯೋ ಮಾಡ್ತಾ ಇರಲಿಲ್ಲ ನಾನು. ಸ್ವಲ್ಪ ಬೇರೆ ಬೇರೆ ಕೆಲಸದಿಂದ, ಬೇರೆ ಬೇರೆ ಪ್ರಾಜೆಕ್ಟ್ಸಿಂದ ವಿಡಿಯೋ ಮಾಡ್ತಾ ಇರಲಿಲ್ಲ. ಸೊಳ್ಳೆ ಇಲ್ಲಿಂದ ಬಂತು. ವಿಡಿಯೋ ಮಾಡ್ತಾ ಇರಲಿಲ್ಲ, ವಿಡಿಯೋನ ಸ್ಟಾಪ್ ಮಾಡಿದ್ದೆ. ಸೊ ಅನ್ಕೊಂಡೆ ಲೈಫಲ್ಲಿ ಏನಾದರೂ ಒಂದು ಚೇಂಜ್ ಇರಬೇಕಲ್ಲ. ಯಾವಾಗಲೂ ಕೆಲಸ ಬರೀ ಕೆಲಸನೇ ಆಗೋದ್ರೆ ಹೇಗೆ? ಏನಾದರೂ ಒಂದು ಚೇಂಜ್ ಇರಬೇಕಲ್ಲ. ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಮೀಟರ್ ಬೇಕು, ಮೀಟರ್. ಸೊ ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಹೇಳ್ದಂಗೆ ನಾಳೆಯಿಂದ ಮಾಡ್ತೀನಿ ಅಂತ ಏನು ಹೇಳಲ್ಲ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಬ್ಲಾಗಿಂಗ್ಸ್ ಅನ್ನೋದನ್ನ ಬರ್ತಾನೆ ಇರುತ್ತೆ. ಸೊ ನಾನು ದಿನ ಪೋಸ್ಟ್ ಮಾಡಕ್ ಆಗದಿರ ಇರ್ಬೋದು, ಬಟ್ ಆದ್ರೂ ದಿನ ಬಿಟ್ಟು ದಿನ ಆದ್ರಿ ಇಲ್ಲ ವೀಕ್ಲಿ ಥ್ರೈಸ್ ಆಗ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನನಗೂ ಬೇರೆ ಬೇರೆ ಕೆಲಸಗಳು ಇರ್ತವೆ. ಸೊ ಅದನ್ನೆಲ್ಲ ನೋಡ್ಕೊಂಡು, ಸೊ ನಾನು ಏನೇನು ಕೆಲಸ ಮಾಡ್ತೀನಿ, ಏನೇನು ಕತೆ ಅಂತ ನಿಮ್ಗೂ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಕತೆ ಅಂತ ನಿಮ್ಗೂ ಗೊತ್ತಾಗುತ್ತೆ, ನೀವು ನೋಡಿರಂತೆ. ಸೊ ಈಗ ಅಷ್ಟೇ ಸ್ಟಾರ್ಟ್ ಆದೆ ಚಿಕ್ಕಬಳ್ಳಾಪುರದಿಂದ. ಊರಿಗೆ ಬಂದಿದ್ದೆ. ಇಷ್ಟು ದಿನ ಬ್ಯಾಂಗ್ಳೂರಲ್ಲಿದ್ದೆ. ಇವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದು ಇಲ್ಲಿಂದ ಈಗಷ್ಟೇ ಕಾರ್ ತಗೊಂಡು ಸ್ಟಾರ್ಟ್ ಆಗಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅರುಣಾಚಲಂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗಷ್ಟೇ ಗಾಡಿಗೆ ಫುಲ್ ಟ್ಯಾಂಕ್ ಹಾಕ್ಸಿದೆ. ನೋಡಿ, ಫುಲ್ ಆಗಿದೆ ಗಾಡಿ. ಇವಾಗಷ್ಟೇ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ಸೊ ಈಗ ಹೊರಟೆ, ಬನ್ನಿ ಹೋಗ್ತಾ ಮುಂದೆ ಮಾತಾಡ್ಕೊಳ್ಳೋಣ. 1 hour later. ಸೊ ಗೈಸ್, ಈಗಷ್ಟೇ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಬಂದು ರೂಮಿಗೆ ಬಂದು ಊಟ ಮಾಡಿಕೊಂಡು, ರೂಮಲ್ಲೇ ಕುಕ್ ಮಾಡಿದ್ರು, ಊಟ ಮಾಡಿಕೊಂಡು ಈಗಷ್ಟೇ ಜಸ್ಟ್ ಸ್ಟಾರ್ಟ್ ಆಗಿದ್ದೀವಿ ಅರುಣಾಚಲಂಗೆ. ಸೊ ನಾವು ಮೂವರು ಹೋಗ್ತಾ ಇದ್ದೀವಿ. ನಾನು, ಇವನ್ ನಮ್ಮ ಫ್ರೆಂಡ್ ಜೈಸೂರ್ಯ ಅಂತ. ಹಾಯ್. ಇವ್ನ್ ನೋಡೇ ಇರ್ತೀರಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಮಾಡೋ ಲೋಫರ್. ಅಂದಗಾಡಿ ಸೊ ಈಗಷ್ಟೇ ಸ್ಟಾರ್ಟ್ ಆಗ್ತಾ ಇದೀವಿ. ಇಲ್ಲಿಂದ ಅರೌಂಡ್ ಒಂದು 210 ಕಿಲೋಮೀಟರ್ಸ್. ಇಲ್ಲಿಂದ ಅರೌಂಡ್ ಒಂದು 210 to 250 ಕಿಲೋಮೀಟರ್ಸ್ ಮಧ್ಯದಲ್ಲಿ ಇರುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ, ಏನ್ ಕತೆ. ಇನ್ನ ಮಧ್ಯದಲ್ಲಿ ಎಲ್ಲ ಏನೇನೆಲ್ಲ ಮಾಡ್ತೀವಿ, ಎಲ್ಲೆಲ್ಲ ಕಾರ್ ನಿಲ್ಲಿಸ್ತೀವಿ, ಇನ್ನ ಏನ್ ಕತೆ ಅಂತ ನನಗೂ ಗೊತ್ತಿಲ್ಲ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಏನ್ ಕತೆ ಅಂತ ನನಗೂ ಗೊತ್ತಿಲ್ಲ. ಆನ್ ದ ವೇ ಹೋಗ್ತಾ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. A few inches later. ಇನ್ನ ಟ್ರಿಪ್ ಸ್ಟಾರ್ಟ್ ಆಗಿ 1 ನಿಮಿಷ ಕೂಡ ಆಗಿಲ್ಲ. ಇನ್ನ 1 ಕಿಲೋಮೀಟರ್ ಕೂಡ ನಾವು ಬಂದಿಲ್ಲ. ಆಗ್ಲೇ ಕಾಫಿ ಹಚ್ಚಿದ್ವಿ. ಬಟ್ ಇದು ಕೋಲ್ಡ್ ಕಾಫಿ. ನಿದ್ದೆ ಬರಬಾರ್ದು ಅಂತ ಅಣ್ಣಂಗೆ. ನಿಮ್ಗೆ ಯಾಕೆ ಬೇಕದು? ನೈಟ್ ಹೊತ್ತು ನಿದ್ದೆ ಬರಬಾರ್ದು ಅಂದ್ರೆ ಕೋಲ್ಡ್ ಕಾಫಿ ಕುಡೀರಿ, ಆದಷ್ಟು ನಿದ್ದೆ ಬರಲ್ಲ. ಕ್ಯಾರಮೆಲ್ ಕೋಲ್ಡ್ ಕಾಫಿ. ಚಪ್ರ ಏಮಯ್ಯಾರ ಚಪ್ರ. ಕ್ಯಾರಮೆಲ್ ಕೋಲ್ಡ್ ಕಾಫಿ ಗೈಸ್. ಇನ್ನು ವೈರಲ್ ಏನು ಹೇಳೋದು, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಕೋಲ್ಡ್ ಕಾಫಿ ಕುಡಿತೇನೆ ಸುಮ್ಮನೆ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದ. ಎಸ್, ಏನ್ ಮಾಡ್ಬೇಕಾದ್ರೆ ಕೋಲ್ಡ್ ಕಾಫಿ ಕುಡಿತಿಲ್ಲ ಕುಡಿಯಲ್ದೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಗೋಲ್ಡನ್ ವಾಟ್ಸ್ ವಾಟರ್. ಗೈಸ್, ಹೋಗ್ತಾ ಇನ್ನ ಎಷ್ಟು ಸ್ಟಾಪ್ ಆಗುತ್ತೆ, ಏನ್ ಕತೆ ಅಂತ ಗೊತ್ತಿಲ್ಲ. ಸೊ ಆನ್ ದ ವೇ ಹೋಗ್ತಾ ನೋಡ್ಕೊಂಡು ನಾವ್ ಏನೇನ್ ತಲಾಟೆ ಮಾಡ್ತೀವಿ, ಏನೇನ್ ಕತೆ ಎಲ್ಲ ಪಿನ್ ಟು ಪಿನ್ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಆಯ್ತು. ಆಮೇಲೆ ಅವಾಗ ತೆಲುಗು ಬರುತ್ತೆ. ಅಣ್ಣಂದು ತೆಲುಗು, ಅವನಿಗೆ ಕನ್ನಡ. ಇವನು ಸೂರ್ಯ ಅಂತ, ಇವನು ಕನ್ನಡ ಬರಲ್ಲ. ಇವನು ವಿಜಯವಾಡ ಅವನು. ಇವನು ತೆಲುಗು ಅವನು. ನಾವಿಬ್ರು ಕನ್ನಡಿಗಾಸ್. Many hours later. ಈಗಷ್ಟೇ ಅರುಣಾಚಲಂ ರೀಚ್ ಆದ್ವಿ ಟೆಂಪಲ್ ಹತ್ರ. ತಾನೇ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದೀವಿ. ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಎಷ್ಟು ಕಿಲೋಮೀಟರ್ ಇದೆಯಾ ಟೋಟಲ್? 14 ಕಿಲೋಮೀಟರ್. ಟೋಟಲ್ 14 ಕಿಲೋಮೀಟರ್ ಇದೆಯಂತೆ. ನೋಡೋಣ ಏನಾಗುತ್ತೆ, ಏನ್ ಕತೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಮೈನ್ ಎಂಟ್ರೆನ್ಸ್ ಹತ್ರ ಹೋಗಿ ಅಲ್ಲಿಂದ ನಮಸ್ಕಾರ ಹಾಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. 4:15 ಅಪ್ರಾಕ್ಸ್ ಒಂದು 10 ಗಂಟೆ ಆಗಬಹುದು. ಅಷ್ಟೊತ್ತಾದ್ರೂ ಆಗ್ಬೋದು, ಇಲ್ಲ ಇನ್ನ ಬೇಗ ಆದ್ರೂ ಆಗ್ಬೋದು, ನೋಡೋಣ.
ದೇವರಿದ್ದಾರೆ, ಬಂದಿರೋದೇ ಅದಕ್ಕಂತೆ. ದರ್ಶನ ಮಾಡ್ಕೊಂಡೇ ಹೋಗೋಣ ಇಲ್ಲಿಂದ. ಓಂ ಅರುಣಾಚಲ ಸೇವಾ, ಹಿಂಗೆ ಹೋಗ್ತೀರಿ ಸ್ವಲ್ಪ. ಓಂ ಅರುಣಾಚಲ ಸೇವಾ. ಮತ್ತೆ ಸಿಗುವ ಗೈಸ್. ಗಾಯ್ಸ್, ಈಗಷ್ಟೇ ಮೇನ್ ಗೋಪುರ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಡು ದೀಪ ಹಚ್ಚಿ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಟೈಮ್ ಎಷ್ಟು? 4:28 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ, ಏನು ಕತೆ ಅಂತ. ಟೋಟಲ್ 14 ಕಿಲೋಮೀಟರ್ಸ್ ಇದೆ ಅಂತೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮು ಬಂದಿದ್ದೀನಿ ಯಾವತ್ತೂ, ಬಟ್ ಗಿರಿ ಪ್ರದಕ್ಷಿಣೆ ಯಾವತ್ತೂ ಹಾಕಿಲ್ಲ ನಾನು. 14 ಕಿಲೋಮೀಟರ್ಸ್ ಅಂತೆ. ನೋಡೋಣ, 4:28 ಆಗಿದೆ. ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ, ಏನು ಕತೆ ಅಂತ ನೋಡೋಣ. ಈಗ ಟೈಮು ಆಲ್ಮೋಸ್ಟ್ ಆಲ್ 6 o'clock ಆಗ್ತಾ ಬರ್ತಿದೆ. ಆಲ್ಮೋಸ್ಟ್ ಆಲ್ ನಾವೊಂದು 5 ಕಿಲೋಮೀಟರ್ಸ್ ಬಂದಿರ್ಬೋದು ಅಷ್ಟೇ. ಇನ್ನು 9 ಕಿಲೋಮೀಟರ್ಸ್ ಬಾಕಿ ಇದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡ್ತೀವಿ. ನನಗೆ ಗೊತ್ತಿದ್ದಂಗೆ ಒಂದು 9 o'clock ಒಳಗಡೆ ನಾವು ಕಂಪ್ಲೀಟ್ ಮಾಡಿ ಮುಗಿಸ್ತೀವಿ. ಸೊ ನೋಡೋಣ, ಆದಷ್ಟು ಬೇಗ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ. ಗೈಸ್, ಆಲ್ಮೋಸ್ಟ್ ಆಲ್ ರೀಚ್ ಆಗಿದ್ದೀವಿ. ಇನ್ನು ಜಸ್ಟ್ 6 ಕಿಲೋಮೀಟರ್ಸ್ ಮಾತ್ರ ಬಾಕಿ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಎಲ್ಲಿದ್ದೀನಿ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್. ಆಸಮ್ ಇಟ್ಸ್ ಆಸಮ್. ಪಾಪ ಅವನು ಸುಸ್ತಾಗಿದ್ದಾನೆ. ಹಿಂದೆಗಡೆ ಮಯೂರ್ ಬರ್ತಾ ಇದ್ದಾನೆ. ಅಲ್ಲಿ ಫೋನ್ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಹೋಗ್ತಾ ಇದ್ದೀವಿ. ಇನ್ನೊಂದು ಜಸ್ಟ್ 6 ಕಿಲೋಮೀಟರ್ಸ್ ಮಾತ್ರ ಇದೆ. ಆದಷ್ಟು ಬೇಗ ಮುಗಿಸಿ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಸಾಕಾಗಿದೆ, ಫುಲ್ ಟಯರ್ಡ್. ಮಾರ್ನಿಂಗ್ ನೈಟ್ ಬೇರೆ ಸರಿಯಾಗಿ ಊಟ ಬೇರೆ ಮಾಡಿಲ್ಲ, ನಿದ್ದೆ ಬೇರೆ ಇಲ್ಲ. ನೈಟ್ ಪೂರ್ತಿ ಡ್ರೈವ್ ಮಾಡಿರೋದು. ಇವಾಗೆಲ್ಲ ಎತ್ತಾಗ್ತಾ ಇದೆ ಒಂದು ಕಡೆಯಿಂದ, ನಡೀತಾ ಇದ್ದಾರೆ. ಬಟ್ ಒಂದು ಸತಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನೆಲ್ಲ. ಏನಾಗಲ್ಲ, ಏನು ತೊಂದರೆ ಇಲ್ಲ. ಹೋಗ್ತಾ ಇದ್ದೀವಿ. ಜಸ್ಟ್ ಇನ್ನೊಂದು 6 ಕಿಲೋಮೀಟರ್ಸ್ ಅಪ್ರಾಕ್ಸ್. ನನಗೆ ಗೊತ್ತಿದ್ದಂಗೆ ಇನ್ನೊಂದು 2 hours ಒಳಗಡೆ ಮುಗಿಸಾಕ್ತೀವಿ. ಗೈಸ್, ಇದುವರೆಗೂ 9 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಇನ್ನು ಜಸ್ಟ್ ನೋಡಿ, ನಾವು ಇವಾಗ ಕರೆಕ್ಟಾಗಿ ಅಲ್ಲಿದ್ದೀವಿ. 9/14 ಅಂತ ಇದೆಯಲ್ಲ, 9.5 ಕಿಲೋಮೀಟ್ರ್ ಬಂದಿದ್ದೀವಿ. 9 ಕಿಲೋಮೀಟರ್, 14 ಕಿಲೋಮೀಟ್ರಲ್ಲಿ 9 14 ಕಿಲೋಮೀಟ್ರಲ್ಲಿ 9 ಕಿಲೋಮೀಟ್ರ್. ಓಕೆ, 9 ಕಿಲೋಮೀಟ್ರ್ ಬಂದಿದ್ದೀವಿ ಗೈಸ್. 4 ಕಿಲೋಮೀಟ್ರ್ ಇದೆ. ಇನ್ನು 4 ಕಿಲೋಮೀಟ್ರ್ ಇದೆ. 4 ಕಿಲೋಮೀಟ್ರು ಆಲ್ಮೋಸ್ಟ್ ಒಂದು 1.5 ಅವರಲ್ಲಿ ರೀಚ್ ಆಗ್ತೀವಿ ಟೆಂಪಲ್. ಹೊಸ ಎಕ್ಸ್ಪೀರಿಯನ್ಸ್. ಓಂ ನಮಃ ಶಿವಾಯ. ಓಂ ಅರುಣಾಚಲ ಸೇವಾ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಗೈಸ್, ಈಗಷ್ಟೇ ಟೀ ಕುಡಿಯೋಕೆ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಫ್ರೆಶ್ ಆಗೋಣ ಅಂತ. ಇಟ್ಸ್ ತಾಟ್ ಬೆಲ್ಲಂ ಟೀ ಗೈಸ್. ತಾಟಿ ಬೆಲ್ಲಂ ಟೀ. ಹೌ ಫುಲ್ ಸ್ವೀಟಿಯೋ ನೋಡೋಣ. ಸ್ವೀಟಿಯೋ ಮನಸ್ಸಿಲಾಯೋ ಚಾಯೋ. ನೋ ಕಾಮೆಂಟ್ಸ್. ಇಲ್ಲ ಸರ್. ಹೇಗಿದೆ? ಚಾಯ್ ಮೇಲೆ ಮನಸ್ಸಿಲಾಯೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಟೀ ಸಾಕಾಗಿದೆ ಗೈಸ್. ಬೆಲ್ಲ ಟೀ, ಶುಗರ್ ಬಂದು ಬೆಲ್ಲ ಹಾಕಿದ್ದಾರೆ. ಟೀ ಮಾತ್ರ ಸಾಕಾಗಿದೆ. ಲೀಫ್ ಫುಡ್ ಇದೆ. ಚಾಯ್ ಮೇಲೆ ಮನಸ್ಸಿಲಾಯೋ ಫುಲ್ ಅಯ್ಯೋ ಚಾಯೋ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅವ್ನು ಕೇರಳವನ, ತಮಿಳವನ, ತೆಲುಗುವನ ಗೊತ್ತಾಗ್ತಾ ಇಲ್ಲ. ಇಲ್ಲಿಗೆ ಬಂದು ಏನೋ ಆಗಿದೆ ಅವನಿಗೆ. ರಾತ್ರಿಯಿಂದನೂ ಹಿಂಗೆ ಆಡ್ತಾ ಅವನಿಗೆ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೂ ಆಗಿಲ್ಲ ಗೈಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. जस्ट भाषा केचली हो गया. आई एम ए हॉस्टलर, सो भाषा केचली हो गया सब बस. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಮತ್ತೆ ಸಿಗುವಾಗ ಪೇಷನ್ಸ್ ಇಲ್ಲ. ಬಾಯ್.
ಗೈಸ್ ಫೈನಲಿ ಆದರೆ ಗಿರಿ ಪ್ರದಕ್ಷಿಣೆ ಮುಗಿಸಿದ್ದೀವಿ. ಅಲ್ಲೊಂದು ನಿಮ್ಗೆ ಗೋಪುರ ಕಾಣಿಸ್ತಿದೆ. ಸೊ ಈಗ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀವಿ. ರೆಸ್ಟ್ ತೊಗೊಂಡಿದ್ದು ಆದಮೇಲೆ ದರ್ಶನಕ್ಕೆ ಹೋಗ್ತೀವಿ. ಯಾಕಂದರೆ ಎಲ್ಲರಿಗೂ ಕಾಲುಗಳು ಮಾತ್ರ ಸಿಕ್ಕಾಪಟ್ಟೆ ನೋವ್ತಿದೆ. ಯಾರಿಗೂ ಶಕ್ತಿನೇ ಇಲ್ಲ ಅಂದ್ಕೊಳ್ಳಿ, ಹಂಗಿದೆ. ಬಾಡಿ ಶಕ್ತಿ ಇದೆ ಬಟ್ ಪಾದಗಳಲ್ಲಿ ಶಕ್ತಿ ಇಲ್ಲ. ಅಷ್ಟೊಂದು ಬಾಡಿ ಪೇನ್ಸ್ ಇದೆ, ಏನು ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಸ್ವಲ್ಪ ರೆಸ್ಟ್ ತೊಗೊತೀವಿ. ರೆಸ್ಟ್ ತೊಗೊಂಡಿದ್ದು ಆದಮೇಲೆ ದರ್ಶನಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಲೆವೆಲ್ ನಡ್ಕೋಗುರು. ನಡ್ಕ ಅಂತ ಅನ್ಕೋಬಾರ್ದು, ಬರೋದು ಬಂದಿದ್ದೀವಿ, ಮಾಡೋದು ಮಾಡಿದ್ದೀವಿ. ಇನ್ನೆಲ್ಲ ಆಯಪ್ಪನ ಬಿಟ್ಟಿದ್ದು. ಮನ್ಸಿಗೆ ಎಷ್ಟೋ ಖುಷಿ ಆಗ್ತಿದೆ ಕಂಪ್ಲೀಟ್ ಮಾಡ್ತಾ ಇದೀವಲ್ಲ ಅಂತ. ಕಾಲಿಗೆ ಮಾತ್ರ ನರಕ ಅನ್ನಿಸ್ತಿದೆ ಇದು. ಓಕೆ, ದೇವ್ರಿಗಾಗಿ ಮಾಡ್ತಾ ಇದೀವಿ. ಓಕೆ, ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸಿಗ್ತೀನಿ ಗಾಯ್ಸ್ ನಿಮಗೆ. 2 hours later. ಗಾಯ್ಸ್ ಇಷ್ಟೊತ್ತವರೆಗೂ ಮಲಗಿ ನಿದ್ದೆ ಮಾಡಿದೆ. ಆಲ್ಮೋಸ್ಟ್ ಆಲ್ ಒಂದು 11:20 to 1.5 hour ಮಲಗಿಬಿಟ್ಟಿದ್ದೆ. ಯಾಕಂದರೆ ನೈಟ್ ಎಲ್ಲ ನಿದ್ದೆ ಇರಲಿಲ್ಲ. ಸೊ ಇವಾಗ ಮಲಗಿಬಿಟ್ಟು ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಆದರೆ ಅವ್ರು ಹಂಗೆ ಬರ್ತಾರಂತೆ, ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಜಸ್ಟ್ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಸೊ ಇವಾಗ ದರ್ಶನಕ್ಕೆ ಕೊಡ್ತಾ ಇದ್ದೀವಿ. ದರ್ಶನಕ್ಕೆ ಹೋಗಿ ಬಂದು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್ ಗೈಸ್. ಈಗಷ್ಟೇ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡ್ಬಂದು ಊಟ ಮಾಡೋಣ ಅಂತ ಬಂದಿದ್ದೀವಿ. ಹೋಟ್ಲ್ ಹೆಸರೇನೋ ಗೊತ್ತಿಲ್ಲ, ಏನೋ ಹೋಟ್ಲ್ ಹೆಸರು? ಆನಂದ್ ರಮಣ. ಹಾಂ, ಆನಂದ್ ರಮಣ ಅಂತ ಹೋಟ್ಲ್ ಹೆಸರು. ಗೂಗಲಲ್ಲಿ ನೋಡಿದ್ವಿ, ರೇಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಬಂದಿದ್ದೀವಿ. ಮೀಲ್ಸ್ ಬಂದಿದೆ ಆಲ್ರೆಡಿ, ಇನ್ನೂ ರೈಸ್ ಬಂದಿಲ್ಲ. ಏನೇನೋ ಕೊಟ್ಟಿದ್ದಾನೆ, ಏನೇನು ಕೊಟ್ಟಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. 1, 2, 3, 4, 5, 6, 7, 8, 9, 10 ವೆರೈಟಿ ಇದೆ. ಸೊ ಫಸ್ಟ್ ಊಟ ಮಾಡೋಣ. ಊಟ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಅಲ್ಲಿಂದ ಆಚೆ ಬಂದು ಮಸಾಜ್ ಮಾಡಿಸ್ಬೇಕಾಗಿತ್ತು ಕಾಲು. ಸೊ ಹಂಗಾಗಿ ಮಸಾಜ್ ಮಾಡಿಸ್ತಾ ಇದ್ದೀವಿ. ಬಟ್ ಲೆಗ್ ಫೀಲ್ ಮಾತ್ರ ಸಖತ್ತಾಗಿದೆ ಗಾಯ್ಸ್. ಫುಲ್ಲು ತೃಪ್ತಿ ಆಗ್ತಾಯಿದೆ ಲೆಗ್ಗಿಗೆ ಮಾತ್ರ. ಆ ಕಾಲು ನೋವು ಅದಕ್ಕೂ, ಅದು ಮಸಾಜ್ ಮಾಡ್ತಾ ಇರೋದಕ್ಕೂ, ಆ ಹಿಂಡ್ತಾ ಇರೋದಕ್ಕೂ ಬಾ ಸ್ವರ್ಗ ಗೈಸ್. ನಿಜ ಲಿಟ್ರಲಿ ಎಷ್ಟು ನೋವು ತಿಂದೆ ಅಂದರೆ ಅಷ್ಟು ನೋವು ತಿಂದೆ ಕಾಲು ನೋವು. ಇವತ್ತು ನಾನು ಯಾವತ್ತೂ ಇಷ್ಟೊಂದು ನೋವು ತಿಂದಿರಲಿಲ್ಲ. 14 ಕಿಲೋಮೀಟ್ರ್ ನಡೆದಿದ್ದು, ಅದು ಟಾರ್ ರೋಡ್ ಮೇಲೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು. ಬಟ್ ಇವಾಗ ಫುಲ್ ರಿಲೀಫ್ ಅನ್ನಿಸ್ತಿದೆ. ಇಲ್ಲಿಂದ ಎದ್ದ ಮೇಲೆ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ ನನಗೆ. ಏನು ಅನಿಸ್ತಿದೆ? ಏನು ಅನ್ನಿಸ್ತಿದೆ ನನಗಂತೂ ರಿಲೀಫು. ಅಷ್ಟೇನಾ? ಸೊ ಗೈಸ್, ಇವಾಗ ಅಷ್ಟೇ ಜಸ್ಟ್ ಬೇಲೂರು ಗೋಲ್ಡನ್ ಟೆಂಪಲ್ಗೆ ಬಂದು ರೀಚ್ ಆಗಿದ್ದೀನಿ. ಇಷ್ಟೊತ್ತರೆಗೂ ನಿದ್ದೆ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲಗಿದೆ. ಸೊ ಇವಾಗ ಅಣ್ಣ ಮಖ ತೊಳಿತಾ ಇದ್ದಾನೆ. ಇವನೇನೋ ಮಾಡ್ತಾವನೆ, ಇವನು ಪರ್ಫ್ಯೂಮ್ ಏನೋ ಹಾಕ್ಕೊಂತ ಅವನೇ. ఏం చేస్తున్నారు రోజున? జస్ట్ వేకప్, నిద్ర ముఖం నుంచి మామూలు ముఖం ట్రాన్సిషన్ డూయింగ్. ಸೊ ಇದು ಒಬ್ಬೊಬ್ಬರ ಪರಿಸ್ಥಿತಿ. ಕಾಲುಗಳು ಮಾತ್ರ ಅದು ಹೆಂಗೆ ಕಾರ್ ಓಡಿಸ್ಕೊಂಬಂದು ಗೊತ್ತಿಲ್ಲ, ಬಂದೆ. ಸೊ ಇವಾಗ ಟೆಂಪಲ್ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ಟೆಂಪಲ್ ಒಳಗಡೆ ಹೋಗಿ ಬರ್ತೀನಿ. ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ. ಟೆಂಪಲ್ ಒಳಗಡೆ ಹೋಗಿ ಬಂದು ಸಿಗೋಣ. 3 hours later. ಗೈಸ್, ಈಗಷ್ಟೇ ದರ್ಶನ ಮುಗಿಸ್ಕೊಂಡು ಬಂದು ಕಾರಲ್ಲಿ ಕೂತಿದ್ದೀನಿ. ಈಗ ಡೈರೆಕ್ಟು ರಿಟರ್ನ್ ಬ್ಯಾಂಗ್ಳೂರು. ಇನ್ನೆಲ್ಲೂ ಹೋಗೋ ಕೇಪಬಲ್ ಇಲ್ಲ, ಎಲ್ಲರೂ ಸುಸ್ತಾಗಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್. You guys, bye bye. Finally we did it. ನಮಸ್ತೆ.